ರಾಮು ಅಂತ ರಾಮ್ ಲಕ್ಷ್ಮಣ್ ಅಂತ ನೀವು ಕೇಳಿರ್ತೀರ. ರಾಮ್ ಲಕ್ಷ್ಮಣ್ ಅಂತ ಅವರು ಕುತ್ಕೊಂಡು ಬರಿತಾ ಇದ್ರು, ಕ್ಯಾಸೆಟ್ ಹಾಕೊಂಡು ಬರಿತಾ ಇದ್ರು. ನಾನು ಹೋಗಿ ನಿಂತ್ಕೊಂಡು ಸರ್ ನಮಸ್ಕಾರ ಸರ್ ಅಂತಂದೆ. ಎಡಿಟಿಂಗ್ ಅಂತ ಚೆಕ್ ಮಾಡು ರಾಮು, ಸುರೇಶ್ ಸರ್ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರು ಹೋದ್ರು. ಪೇಪರ್ನ ಹೆಂಗೆ ಮಡಚಬೇಕು ಅನ್ನೋದು ಸಮೇತವಾಗಿ ತೋರಿಸಿ ಒಂದು ಪೆನ್ ಕೊಟ್ಟು ಇದನ್ನು ಕೇಳ್ಕೋಬೇಕು, ಹಿಂಗೆ ಒತ್ತಬೇಕು, ಕೇಳ್ಕೋಬೇಕು, ಹಿಂಗೆ ಆಫ್ ಮಾಡಬೇಕು ಅಂತ ಒಂದು ಸತಿ ತೋರಿಸ್ಕೊಟ್ರು. ಸರಿ ಸರ್ ಅಂತೇಳಿ ಕೂತ್ಕೊಂಡು ಸ್ಟಾರ್ಟ್ ಮಾಡಿದೆ ಸರ್. ಅದಾದಮೇಲೆ ಕೆಲಸ ಏನೋ ಸಿಕ್ತು. ಈಗ ಮಲಗೋದು ಸ್ಟಾರ್ಟ್ ಆಯಿತು. ಬಾರ್ಗೆ ಡೈಲಿ ಶೂಟಿಂಗ್ ಎಷ್ಟೊತ್ತಿಗಾದ್ರೂ ಮುಗಿಲಿ 10-11 ಗಂಟೆಗೆ ಹೋಗೋದು. ಇಬ್ಬರು ನಾನು ಅವನ ಜೊತೆ ಸೇರ್ಕೊಳ್ಳೋದು, ನಾರಾಯಣ ಸ್ವಾಮಿ ಅವ್ರ ಜೊತೆ ಕಬಾಬ್ ಹಾಕೋದು. 1 ಗಂಟೆವರೆಗೂ ಅವ್ನು ವ್ಯಾಪಾರ ಮಾಡ್ತಿದ್ರು, ಅವ್ನಿಗೆ ಹೆಲ್ಪ್ ಮಾಡೋದು, ಹೋಗಿ ಮಲ್ಕೊಂಡು ತಿರುಗಿ ಬೆಳಗ್ಗೆ ಬೇಗ ಎದ್ಬಿಟ್ಟು ಅಲ್ಲಿ 4 ಗಂಟೆಗೆ ಬಸ್ ಬಿಡೋನು. ಅಷ್ಟೊತ್ತಿಗೆ ಎದ್ಬಿಟ್ಟು ಕೆಳಗಡೆ ಸೆಲ್ಲರ್ಗೆ ಹೋಗಿ ತಣ್ಣೀರು ಸ್ನಾನ ಮಾಡಿ ಇವೆಲ್ಲ ನನಗೆ ಕಷ್ಟ ಅನ್ನಿಸ್ತಿರ್ಲಿಲ್ಲ. ನನ್ನ ಆ ಏಜ್ ಇತ್ತಲ್ಲ ಸರ್, ಆ ಏಜಲ್ಲಿ ಎಲ್ಲಿ ಕಳೆದೋಗ್ತೀನೋ ಆ ಏಜಲ್ಲಿ ನನಗೆ ವಿಧಿ ಒಂದು ಸಮಸ್ಯೆ ಕ್ರಿಯೇಟ್ ಮಾಡಿ ನನ್ನನ್ನು ಅಲ್ಲಿ ಗೆಲ್ಲಿಸ್ಬಿಡ್ತಿತ್ತು. ಒಂದು ಫ್ಲೋರ್ ಹತ್ಕೊಂಡು ಮೇಲೆ ಹೋದೆ. ರವಿ ಅವ್ರು ಕರ್ಕೊಂಡೋಗಿ ಇಂಟ್ರೊಡ್ಯೂಸ್ ಮಾಡಿದ್ರು. ರಾಮು ಅಂತ, ರಾಮ್ ಲಕ್ಷ್ಮಣ್ ಅಂತ ನೀವು ಕೇಳಿರ್ತೀರ. ರಾಮ್ ಲಕ್ಷ್ಮಣ್ ಅಂತ ಅವರು ಕುತ್ಕೊಂಡು ಬರಿತಾ ಇದ್ರು, ಕ್ಯಾಸೆಟ್ ಹಾಕ್ಕೊಂಡು ಬರಿತಾ ಇದ್ರು. ರಾಮ್ ಲಕ್ಷ್ಮಣ್ ಅವರು ರಾಮಣ್ಣ ಬರಿತಾ ಇದ್ರು. ನಾನು ಹೋಗಿ ನಿಂತ್ಕೊಂಡು ಸರ್ ನಮಸ್ಕಾರ ಸರ್ ಅಂತಂದೆ. ಏನು ಅಂತಂದ್ರು, ಹಿಂಗೆ ನೀಟಾಗಿ ತೆಗೆದು ಕಿವಿಯಿಂದ ವೈರ್ ತೆಗೆದು ಎಡಿಟಿಂಗ್ ಅಂತ ಚೆಕ್ ಮಾಡು ರಾಮು, ಸುರೇಶ್ ಸರ್ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರು ಹೋದರು. ಬನ್ನಿ ಇಲ್ಲಿ ಅಂತೇಳಿ ಫಸ್ಟ್ ಪ್ಯಾಡ್ ಇಟ್ಬಿಟ್ಟು ಪೇಪರ್ನ ಹೆಂಗೆ ಮಡಚಬೇಕು ಅನ್ನೋದಕ್ಕೆ ಸಮೇತವಾಗಿ ತೋರಿಸಿ ಒಂದು ಪೆನ್ ಕೊಟ್ಟು, ನೋಡು ಇದನ್ನು ಕೇಳ್ಕೋಬೇಕು, ಹಿಂಗೆ ಒತ್ತಬೇಕು, ಕೇಳ್ಕೋಬೇಕು, ಹಿಂಗೆ ಆಫ್ ಮಾಡಬೇಕು ಅಂತ ಒಂದು ಸತಿ ತೋರಿಸ್ಕೊಟ್ರು. ಸರಿ ಸರ್ ಅಂಥೇಳಿ ಕೂತ್ಕೊಂಡು ಸ್ಟಾರ್ಟ್ ಮಾಡಿದೆ ಸರ್. ಇನ್ನೇನು ಸ್ಟಾರ್ಟ್ ಓಮ್ ಅಂತ ಬರೋದು ಸ್ಟಾರ್ಟ್ ಮಾಡಬೇಕು, ಸ್ಟಾಪ್ ಮಾಡು ಅಂತಂದರು ಸರ್. ಯಾಕೆ ಸರ್ ಅಂತಂದೆ. ತಿಂಡಿ ತಿನ್ಕೊಂಬರೋಣ ಅಂತಂದರು. ಸರಿ ಆಯಿತು ಸರ್ ಅಂತೇಳಿ ಅವ್ರ ಜೊತೆ ಸ್ಟಾಪ್ ಮಾಡಿ ಎಲ್ಲ ನಂದು ಓಂಕಾರ ಬರೋದಲ್ಲಿ ಇಟ್ಬಿಟ್ಟು ಅವ್ರ ಜೊತೆ ಬಂದು ಫಸ್ಟ್ ನಾನು ರಾಮು ಅವರು ನಾನು ನಿಂತ್ಕೊಂಡು ತಿಂದರೆ ಕೂತ್ಕೊಳ್ಳಿ ಅಂತಂದರು. ನಮಗೆ ನಿಂತ್ಕೊಂಡ್ರೆ ಏನೋ ಇದು ಅವೆಲ್ಲ, ಕೂತ್ಕೊಳ್ಳಿ ಅಂತ ಒಂದು ಚೇರ್ ಮೇಲೆ ಕೂರಿಸಿದ್ರು. ಇಡ್ಲಿ, ಪೂರಿ, ಪಲಾವ್, ವಡೆ. ನಮ್ಮ ಹಬ್ಬಕ್ಕೂ ಇಷ್ಟು ಮಾಡಲ್ಲ ನಾವು ಊರಲ್ಲಿ ಲೈಫಲ್ಲಿ. ಏನಪ್ಪ ಇಷ್ಟೆಲ್ಲ ಕೊಡ್ತಾವ್ರಿ ಇವತ್ತೇನು, ಇಲ್ಲೇನು ಏನು ಅಪ್ಪಾಗಿ ಬನ ಇಲ್ಲಿ ಏನು ಸಮಾಚಾರ ಅಂತ ನನಗೆ. ಸರಿ ಒಂದು 4-5 ಐಟಮ್ ಫಸ್ಟು ಊಟ ಮಾಡಿದೆ. ಋಣ ಸ್ಟಾರ್ಟ್ ಆಯಿತು ಸರ್ ಅಲ್ಲಿ. ಅವ್ರು ಇನ್ನೊಂದು ಇಡ್ಲಿ ಹಾಕ್ಸ್ಕೊ, ಹೊಟ್ಟೆ ತುಂಬ ಊಟ ಮಾಡು, ಫಸ್ಟು ಇಲ್ಲಿ ಹೊಟ್ಟೆ, ಆಮೇಲೆ ಕೆಲಸ, ಫಸ್ಟ್ ಹೊಟ್ಟೆ ತುಂಬಿಸ್ಕೋಬೇಕು ಯಾವತ್ತೇ ಆಗಲಿ ಅಂತ ಪಾಪ ಅವರು ಒಳ್ಳೇದನ್ನು ಹೇಳಿದ್ರು ನನಗೆ. ಅಂದರೆ ಹಸ್ಕೋಬಾರ್ದು ಅನ್ನೋ ಥರ. ನಾನು ಸಣ್ಣಕ್ಕಿದೆ ಸರ್, ನಂದು ತೋರಿಸ್ತೀನಿ ಫೋಟೋ. ಅಂದರೆ ನಮಗೆ ಈ ಊಟದ ಮೇಲೆ ಇವಿಲ್ಲ ಸರ್. ಅದೇ 2 ಊಟ ತಿನ್ಕೊಂಡು ಊರಲ್ಲಿ ಕೆಲಸ ಮಾಡ್ತಿದ್ದೋ ನಾವು, ಇವೆಲ್ಲ ಬೋನ್ಸ್ ಹಿಂಗೆಲ್ಲ ಒಳಕೋಗಿದ್ದು ಅನ್ನೋದೆಲ್ಲ. ರಾಮು ಅವ್ರು ಕರ್ಕೊಂಡೋಗಿ ಬರೆಯೋಕ್ಕೆ ಕೊಟ್ಟರು ಸರ್. ಬರೆದೆ ಸರ್. ಬರೆದ ತಕ್ಷಣ ನೋಡಿದ್ರು ಗುಡ್ ಅಂತಂದರು. ನಮ್ಮ ಸಿ ಸುರೇಶ್ ಅವ್ರಿಗೆ ಹೇಳಿದ್ರು, ಸರ್ ಹುಡುಗಂದು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ ಅಂತ. ಹೆಂಗಿತ್ತು ಅಂದರೆ ಅವರಿಗೆ ಪಾಪ ಒಬ್ಬರಿಗೆ ಬರೆಯೋದು ತುಂಬ ಕಷ್ಟ ಆಗ್ತಾಯಿತ್ತು. ಬಟ್ ಅವ್ರಿಗೂ ಒಂದು ಅನಿವಾರ್ಯತೆ, ಏನೋ ಒಬ್ಬ ಹುಡುಗ ಸಪೋರ್ಟ್ ಇರ್ತಾರೆ ಅಂತ ಇತ್ತು. ಮತ್ತು ಆನೆಸ್ಟಿಯಾಗಿ ಹುಡುಗ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬರೀತಾನೆ ಅಂದರು. ಸರ್ ಇಟ್ಕೋರಮ್ಮ ಹುಡುಗನ್ನ ಅಂತ. ನಾನು ಬಂದಾಗಲೇ ಹೇಳಿದೆ ನನಗೆ ಸಂಬಳ ಬೇಡ ಸರ್ ಅಂತ. ನಾನು ಮೊದಲೇ ಹೇಳಿದ್ದೆ, ನಾನು ಫಸ್ಟ್ ಕೆಲಸ ಸಿಕ್ಕಿದ್ರೆ ಸಾಕು ನನಗೆ. ಆಮೇಲೆ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವತ್ತು 40 ಪೇಜ್ ಬರೆದೆ ಸರ್ ಅವತ್ತು, ಒಂದೇ ದಿನದಲ್ಲಿ. ರಾಮು ಅವರು ಶಾಕ್ ಆಗ್ಬಿಟ್ರು, ಹೊರಡಿದ್ರು. ಏನು ಇಷ್ಟೊಂದು ಹತ್ತದಲ್ಲಿ ಬರೆದಿದ್ಯಾ, ಏನಕ್ಕೆ ಬರೀಬೇಕು? 20 ಪೇಜ್ ಬರೀಬೇಕು ಒಂದು ದಿನಕ್ಕೆ. ಶೂಟಿಂಗ್ ಇಷ್ಟೊಂದು ಎಪಿಸೋಡ್ಗೆ ಇಷ್ಟೊಂದು ಇರುತ್ತೆ. ಆರಾಮಾಗಿ ಕೂಲಾಗಿ ಧ್ಯಾನವಾಗಿ 20 ಪೇಜ್ ಬರೀ ಸಾಕು. ಅಂದರೆ ನಾನು ಎಷ್ಟು ಸ್ಪೀಡು ಅಂತ ಅವ್ರಿಗೆ ಅವತ್ತು ಅರ್ಥ ಆಗಿತ್ತು. ಆಯಿತು ಅಂತೇಳಿ ಶುರು ಮಾಡಿದೆ. ಅಲ್ಲಿ ಕೆಲಸ ಶುರುವಾಯಿತು. ಇವತ್ತು ನಾನು ಅವ್ರನ್ನ ನೆನೆಸ್ಕೋಬೇಕು. ಅದಾದಮೇಲೆ ಕೆಲಸ ಏನೋ ಸಿಕ್ತು. ಈಗ ಮಲಗೋದು ಸ್ಟಾರ್ಟ್ ಆಯಿತು. ಎಲ್ಲಿ ಅಂತಂದರು. ನನಗೆ ಆಲ್ರೆಡಿ ಒಂದು ಸತಿ ಬಾರ್ಗೆ ಬಂದು ಕೆಲಸ ಮಾಡಿ ಮತ್ತೆ ಕೆಲಸ ಮಾಡಿದೆ. ನಮ್ಮ ತಂದೆ ಕೆಲಸಕ್ಕೆ ಸೇರಿಸಿದ್ದು, ಇದೇ ಬಾರ್ ನಮ್ಮ ತಂದೆನೇ ಸೇರಿಸಿದ್ದು. ಏನಕ್ಕೆ ಅಂತಂದರೆ ಅದು ನಮ್ಮ ಊರವ್ರದ್ದು ಬಾರದು, ನಮ್ಮ ಹಳ್ಳಿಯವ್ರದ್ದು ಬಾರದು. ಅವರು ನಮ್ಮ ತಂದೆ ಅವ್ರಿಗೆ ಒಂದು ದಿನ ಚೆನ್ನಾಗಿ ಮಟನ್ ತಂದು ಊಟ ಮಾಡಿಸಿ, ನನ್ನ ಮಗನಿಗೊಂದು ಕೆಲಸ ಕೊಡ್ರಿ ಪಾಪ ಊರಲ್ಲಿ ಹಿಂಗೆ ಅವನೇ ಪಾಪ ರೈತರು ಕೆಲಸ ಮಾಡ್ತಾನೆ ಅಂತೇಳಿ ಅವ್ರು ಮಾಡ್ತೀವಿ ಅಂದರೆ ಹಿಂದೆ ಡಿಕ್ಕಿ ಎತ್ಬಿಟ್ಟು ಡಿಕ್ಕಿಗೆ ಹಾಕ್ಬಿಟ್ಟು ಕಳಿಸಿದ್ರು ನಾನು. ಅಂದರೆ ಅವ್ರದ್ದು ತಪ್ಪು, ನಮ್ಮ ತಂದೆ ತಪ್ಪು ಅಂತಿಲ್ಲ. ನಾನು ಖುಷಿಯಾಗಿ ಹಿಂದೆ ಡಿಕ್ಕಿಲಿ ಕುತ್ಕೊಂಡು ಇಡೀ ಬೆಂಗಳೂರು ನೋಡ್ಕೊಂಡು ಎಲ್ಲ ಹೋಗಿದ್ದೆ. ಇದೇ ಹರಿನಗರ ರಮ್ಯಾ ಬಾರ್ಗೆ ಹೋದಾಗ ಅಲ್ಲಿ ಹೇಳಿದ್ರು ಅವ್ರು ಏನಕ್ಕೆ ಅಂತಂದರೆ
ಸದರ ತೊಗೊಂಡ್ಬಿಡ್ತಾರೆ ನಮ್ಮೂರು ಅಂತ ಅಂದ್ಕೊಂಡು ಅವರು ಅಡೋ ನಮ್ಮೂರವರು ನಮ್ಮ ಕಡೆಯವರು ಈ ಕತೆಗಳೆಲ್ಲ ಹೇಳ್ಬಾರ್ದು, ಮಂಡ್ಯ ಕಡೆ ಹುಡುಗ ಅಂತ ಹೇಳಿದ್ದೀನಿ ನಾನು, ನಮ್ಮದೆಲ್ಲ ಹೆಸರೆಲ್ಲ ಹೇಳ್ಬಾರ್ದು ನೀನು. ಆಯ್ತಣ್ಣ ಅಂದೆ. ಹೋದೆ, ನೋಡಿದೆ. ನಮಗೆ ಯಾಕೋ ಊರಲ್ಲಿದ್ದಾಗ ಇಡೀ ಊರಿಗೆ ಗೈಡ್ ಮಾಡ್ತಿದ್ದೆ ನಾನು, ಬೆಳೆಯೋದ್ರಲ್ಲಿ ಎಲ್ಲ ಎಕ್ಸ್ಪರ್ಟು. ಇಲ್ಲಿ ಲೋಟ ತಗೊಂಡೋಗೋದು, ತೊಳೆಯೋದು, ಇವೆಲ್ಲ ಸಿಚುವೇಶನ್ ನಂಗೆ ಅರ್ಥ ಆಗಿಲ್ಲ. ತಿರ್ಗಿ ಹಂಗೆ ಸ್ಪೀಡಲ್ಲಿ ಊರಿಗೆ ಹೋಗಿದ್ದೆ, ಒಂದು 2-3 ದಿನಕ್ಕೆ ಊರಿಗೆ ಹೊಟ್ಟೋಗಿದ್ದೆ. ಮತ್ತು ಅವಾಗೂ ಹೊಡೆದಿದ್ರು ನಮ್ಮ ತಂದೆ. ಅಯ್ಯೋ ಎಂಥ ಕೆಲಸ ಕೊಡಿಸಿದ್ದೆ, ಅದು ಒಂದು 2 ವರ್ಷ ಕ್ಯಾಸೆಟ್ ನಮ್ಮ ತಂದೆಯವ್ರದ್ದು. ಇವನಿಗೆ ಬೆಂಗಳೂರಲ್ಲಿ ಎಂಥ ಕೆಲಸ ಕೊಡಿಸಿದ್ದೆ, ಮಗ ಬಂದ್ಬಿಟ್ಟ, ಇವಾಗ ಉದ್ಧಾರ ಆಗಲ್ಲ ಇವನು. ನಮ್ಮ ತಂದೆ ಯಾರನ್ನ ಬರಲಿ, ಎಂಥ ಕೆಲಸ ಕೊಡಿಸಿ ಅವ್ರ ಕೈ ಕಾಲೆಲ್ಲ ಹಿಡ್ಕೊಂಡು ಕೊಡಿಸಿದ್ದೆ, ಇವನು ಉದ್ಧಾರ ಆಗಲ್ಲ ಬಂದ್ಬಿಟ್ಟ. ನನಗೆ ಕೊಡಿಸಿದ್ದೇನು ಬಾರಲ್ಲಿ ಸಪ್ಲೈ ಮಾಡೋದು. ನಮ್ಮ ತಂದೆ ನಿಮ್ಗೆ ಎಂಥ ಕೆಲಸ ಕೊಡಿಸಿದ್ದೆ ಅನ್ನೋದು, ದಿನ ಅದಕ್ಕೂ ಡೈಲಿ ಜಗಳ. ಇದೆಲ್ಲ ಆ ಬಾರ್ ಪರಿಚಯ ಇತ್ತಲ್ವ. ಈಗೇನು ಮಾಡಿದೆ, ನಾರಾಯಣ ಸ್ವಾಮಿ ಅಂತ ಬಾರ್ ಮುಂದೆ ನಮ್ಮೂರವರು ಕಬಾಬ್ ಹಾಕೋರು. ಈಗ ನಿಧಾನಕ್ಕೆ ಏನು ಮಾಡಿದೆ, ಬಸ್ ಹತ್ಕೊಂಡು ಸರ್ ರಾಮಣ್ಣ ಅವ್ರ ಜೊತೆ, ಅವ್ರದ್ದು ಎಳಚೇನಹಳ್ಳಿ, ಅವರೇ ಟಿಕೆಟ್ ಇಟ್ಟರು. ಪಾಪ ಅವತ್ತು ನನ್ನ ಹತ್ರ ಇರಲಿಲ್ಲ, ಅವರೇ ಟಿಕೆಟ್ ತಗೊಟ್ರು. ಅದರಿಂದ ಮುಂದೆ ಹೋಗಿ ಕೊಂಡ್ಕುಂಟೆ ಕ್ರಾಸಲ್ಲಿ ಇಳ್ಕೊಂಡು ನಡ್ಕೊಂಡು ಹೋದೆ. ಅವತ್ತು ಹೋದಾಗ ನಾರಾಯಣ ಸ್ವಾಮಿಗೆ ಹೇಳಿದೆ, ಅಣ್ಣ ಸ್ವಲ್ಪ ದಿನ ಇಲ್ಲೇ ಇರ್ತೀನಿ ನಾನು, ನನಗೆ ಹಿಂಗೆ ಕೆಲಸ ಸಿಕ್ಕಿದೆ ಹಂಗೆ ಅಂತಂದೆ. ಅವ್ರು ಆಯಿತು ಅಂತಂದರು. ಅಲ್ಲಿಂದ ನಮ್ಮದು ಇಬ್ಬರದು ಜರ್ನಿ ಸ್ಟಾರ್ಟ್ ಆಯಿತು. ಆ ಬಾರ್ಗೆ ಡೈಲಿ ಶೂಟಿಂಗ್ ಎಷ್ಟೊತ್ತಿಗಾದ್ರೂ ಮುಗಿಲಿ 10-11 ಗಂಟೆಗೆ ಹೋಗೋದು. ಇಬ್ಬರು ನಾನು ಅವನ ಜೊತೆ ಸೇರ್ಕೊಳ್ಳೋದು, ನಾರಾಯಣ ಸ್ವಾಮಿ ಅವ್ರ ಜೊತೆ ಕಬಾಬ್ ಹಾಕೋದು. 1 ಗಂಟೆವರೆಗೂ ಅವನು ವ್ಯಾಪಾರ ಮಾಡ್ತಿದ್ರು, ಅವ್ನಿಗೆ ಹೆಲ್ಪ್ ಮಾಡೋದು, ಕಬಾಬು ಮೊಟ್ಟೆ ಗಿಟ್ಟೆಲ್ಲ ಹಾಕ್ಕೊಡೋದು, ಹೆಲ್ಪ್ ಮಾಡೋದು, ಹೋಗಿ ಮಲ್ಕೊಳ್ಳೋದು. ಮಲ್ಕೊಂಡು ತಿರುಗಿ ಬೆಳಗ್ಗೆ ಬೇಗ ಎದ್ಬಿಟ್ಟು ಅಲ್ಲಿ 4 ಗಂಟೆಗೆ ಬಸ್ ಬಿಡೋನು. ಅಷ್ಟೊತ್ತಿಗೆ ಎದ್ಬಿಟ್ಟು ಕೆಳಗಡೆ ಸೆಲ್ಲರ್ಗೆ ಹೋಗಿ ತಣ್ಣೀರು ಸ್ನಾನ ಮಾಡಿ, ಇವೆಲ್ಲ ನನಗೆ ಕಷ್ಟ ಅನ್ನಿಸ್ತಿರ್ಲಿಲ್ಲ. ಯಾಕೆ ಅಂತಂದರೆ ನಾನು ಆಲ್ರೆಡಿ 3 ಗಂಟೆಗೆ ಎದ್ಬಿಟ್ಟು ಅಯ್ಯಪ್ಪ ಸ್ವಾಮಿ ಬಟ್ಟೆ ಇಟ್ಕೊಳ್ಳೋಕೆ ಹೋಗ್ತಿದ್ದೆ. ಎಲ್ಲ ನಮಗೆ ಅದೇನು ಅನಿಸಿಲ್ಲ. ಟಕ್ಕಂತ ಸೆಲ್ಲರ್ಗೆ ಹೋಗಿ ಸ್ನಾನ ಮಾಡಿಕೊಂಡು ಬರೋದು, ಹಿಂಗೆ ಮಾಡ್ತಿದ್ದೆ. ಮಾರ್ಕೆಟಿಗೆ ಬಂದು ಮತ್ತು ಶೂಟಿಂಗ್ ಲೊಕೇಶನ್ ಎಲ್ಲಿದೆ ಅಂತೇಳಿ ಮಾಡ್ತಿದ್ದೆ. 3 ತಿಂಗಳಾಯಿತು. ನನಗೇನು ಸಂಬಳಕ್ಕೇನು ಕೆಲಸ ಮಾಡಿಲ್ಲ. ಒಂದು ದಿನ ಕರೆದ್ರು ನನಗೆ, H.C. ಸುರೇಶ್ ಸರು ಕರೆದು ಸಂಬಳ ಕೊಟ್ಟರು. ಅವತ್ತು ನನ್ನ ಕೆಲಸ ನೋಡಿ ಅವತ್ತು 2,000 ರೂಪಾಯಿ ಸಂಬಳ ಕೊಟ್ಟರು. ಅವತ್ತು ಆ 2,000 ಎಷ್ಟು ವೆಯ್ಟ್ ಇತ್ತು ಅಂದರೆ ಸರ್, ಅದು ಹೇಳ್ಕೊಳಕ್ಕಾಗಲ್ಲ, ಅಷ್ಟು ದೊಡ್ಡ ವೆಯ್ಟ್ ಇತ್ತು ಅವತ್ತು. ತೊಗೊಂಡು ಫಸ್ಟ್ ಟೈಮ್ ನಮ್ಮ ಅಪ್ಪಂಗೆ ಒಂದು ಪಂಚೆ, ಶರ್ಟು, ರಾಮರಾಜ್ ಶರ್ಟು, ಒಂದು ಸ್ವೀಟ್ ಬಾಕ್ಸು ಎಲ್ಲ ತೊಗೊಂಡು ಊರಿಗೆ ಹೋದಾಗ ನಮ್ಮಪ್ಪ ಖುಷಿಯಾದರು. ಕೆಲಸ ಸಿಕ್ಕಿ ಕೊನೆಗೂ ಸಾಧನೆ ಏನೊಂದು ಸಾಧನೆ ಮಾಡ್ದೆ ಅಂತ. ನಮ್ಮ ತಂದೆಯವ್ರಿಗೆ ದುಡ್ಡಿಗಿಂತ ಹೆಚ್ಚಿಗೆ ಏನೋ ಒಂದು ಸಾಧನೆ ಮಾಡಬೇಕು, ಇಲ್ಲೇ ಇದ್ದು ಇದೇ ನೀರು, ಇದೇ ಜನ, ಇಲ್ಲೇನೂ ಇಲ್ಲ, ಏನೂ ಸಿಗಲ್ಲ, ಊರು ಬಿಟ್ಟು ಹೋಗ್ಬೇಕು ಮಕ್ಕಳು ಅನ್ನೋದೊಂದು ಅವ್ರಿಗೊಂದು ಸಿಟಿಗೆ ಹೋಗ್ಬೇಕು ಅನ್ನೋದೊಂದು ಆಸೆ ಇತ್ತು ಅವ್ರಿಗೆ. ಅದು ನೆರವೇರಿತ್ತು ಅವರಿಗೆ. ಖುಷಿ ಆದಮೇಲೆ ಹಂಗೆ ಜರ್ನಿ ಸ್ಟಾರ್ಟ್ ಆಯಿತು ಸರ್. ಅಲ್ಲಿಂದ ನಾನು ಇಲ್ಲಿಗೆ ಬಂದು ಶ್ರದ್ಧೆಯಿಂದ ಕೆಲಸ ಮಾಡಿಕೊಂಡು ತಾಜ್ಮಹಲ್ ಹೇಗೆ ಬಂತು ಶುರು ಮಾಡಿದೆ ಕೆರಿಯರ್ನ ಸರ್. ಹಿಂಗೆ ಕೆಲಸ ಮಾಡ್ಕೊಂಡಿದ್ದೆ. ಒಂದಷ್ಟು ಅನಿವಾರ್ಯತೆಗಳು ನನಗೆ ಗೊತ್ತಿಲ್ಲದಂಗೆ ಸ್ಟಾರ್ಟ್ ಆಯಿತು ಸರ್. ಏನಾಯ್ತಂದರೆ, ಇಲ್ಲಿ ಬಂದೆ, ಬಾರಲ್ಲಿ ಮಲಗ್ತೀನಿ, ನಾರಾಯಣ ಹತ್ರ ಕೆಲಸ ಮಾಡ್ತೀನಿ. 2,000 ಆಯಿತು, 2,500 ಆಯಿತು, 3,000 ಆಯಿತು ಕಾಲಕ್ರಮೇಣವಾಗಿ. ಇದಾದಮೇಲೆ ನಮ್ಮ ಸಿಸ್ಟರ್ ಮಗ, ನನ್ನ ತಮ್ಮಂದರು ಹಾಸ್ಟ್ಲಲ್ಲಿದ್ದರು, ಅವ್ರನ್ನೂ ಕರ್ಕೊಂಬಿಟ್ಟೆ. ಸೊ ಎಲ್ಲರನ್ನೂ ಸೇರಿಸ್ಕೊಂಡು ನಾನೊಂದು ಶಿವನಹಳ್ಳಿಲಿ ಒಂದು ರೂಮ್ ಮಾಡಿದೆ. ಶಿವನಹಳ್ಳಿ ರಾಜಾಜಿನಗರ. ಒಂದು 800 ರೂಪಾಯಿಗೆ ಒಂದು ರೂಮ್ ತೊಗೊಂಡೆ. ನನ್ನ ಅಕ್ಕನ ಪಾಪು ನಾವೆಲ್ಲ ಸೇರಿ ಒಂದು ಮನೆ ಮಾಡಿ. ಅಂದರೆ ನಾನು ಎಲ್ಲಿ ನನ್ನ ಏಜಿನ ಆ ಏಜ್ ಇತ್ತಲ್ಲ ಸರ್, ಆ ಏಜಲ್ಲಿ ಎಲ್ಲಿ ಕಳೆದೋಗ್ತೀನೋ ಆ ಏಜಲ್ಲಿ ನನಗೆ ವಿಧಿ ಒಂದು ಸಮಸ್ಯೆ ಕ್ರಿಯೇಟ್ ಮಾಡಿ ನನ್ನನ್ನು ಅಲ್ಲಿ ಗೆಲ್ಲಿಸ್ಬಿಡ್ತಿತ್ತು. ಯಾವ ರೀತಿ ಅಂದರೆ, ವಿಧಿ ಮೇ ಬಿ ನಾನು ರೂಮ್ ಮಾಡಿಕೊಂಡು ಹುಡುಗರ ಜೊತೆ ಹೋಗಿ ಬೋಲಿ ಬಿದ್ದುಕೊಂಡು, ಪಾನ್ಪ್ರಾಗ ಹಾಕ್ಕೊಂಡು, ಸಿಗರೇಟ್ ಹೊಡ್ಕೊಂಡು, ದಮ್ ಹೊಡ್ಕೊಂಡು, ಎಣ್ಣೆ ಹೊಡ್ಕೊಂಡು, ಸಿನಿಮಾ ನೋಡ್ಕೊಂಡು, ಅಥವಾ ಇನ್ನೊಂದೇನೋ ನಂದು ಅದೇ ಏಜು. ಅದು ಆಗ್ತೀನೇನೋ ಅನ್ನೋ ಟೈಮಲ್ಲಿ ನಮ್ಮ ಸಿಸ್ಟರ್ನ ಸಾಕಲೇಬೇಕಾದ ಅನಿವಾರ್ಯತೆ ಬಂತು. ನನ್ನ ತಮ್ಮನಿಗೆ ಫೀಸು, ಈಗ ನಾನು ಅಲ್ಲಿ ಬೆಳೆ ಬೆಳೀತಿಲ್ಲ, ಅವನಿಗೆ ದುಡ್ಡು ಕೊಡಲೇಬೇಕಾದ ಅನಿವಾರ್ಯತೆ ಬಂತು. ಇವೆಲ್ಲ ನನ್ನ ಮೇಲೆ, ಯಾಕಂದರೆ ನನಗೆ ಆ ಎಮೋಷನ್ಸ್ ಬಾಂಡೇಜ್ ಇತ್ತು ನನ್ನ ತಮ್ಮಂದ್ರ ಮೇಲೆಲ್ಲ. ಸೊ ಏನು ಮಾಡಿದೆ, ನನ್ನ ತಮ್ಮ ಹಾಸ್ಟೆಲು ಕಂಪ್ಲೀಟ್ ಆಗಿತ್ತು, ಹೆಚ್ಚು ಕಡಿಮೆ ಹಾಸ್ಟೆಲಲ್ಲಿ ಇರೋಕ್ಕೆ ಆಗ್ತಿರ್ಲಿಲ್ಲ ಇನ್ನು. ಆವಾಗ ಇಲ್ಲಿ ಇವ್ರನ್ನೆಲ್ಲ ಸಾಕೋದು. ಈಗ ಅವ್ನು ಬೆಳಗ್ಗೆ BMCಗೆ ಹೋಗ್ತಾನೆ, ಅವನಿಗೆ ಡೈಲಿ ನಾನು ಎಷ್ಟು 10-15 ರೂಪಾಯಿನೋ ಇತ್ತು, ಕೊಡಲೇಬೇಕು. ಅವ್ನಿಗೊಂದು 10 ರೂಪಾಯಿ, ಇವ್ನಿಗೊಂದು 10 ರೂಪಾಯಿ ಕೊಡಬೇಕು. ನಮ್ಮ ಅಕ್ಕನ ಮಗನ ಫೀಸ್ 200 ರೂಪಾಯಿ ಕಟ್ಟಲೇಬೇಕು, 800 ರೂಪಾಯಿ ರೆಂಟ್ ಕಟ್ಟಲೇಬೇಕು. ಓವರಾಲ್ 3,000 ರೂಪಾಯಿ ಕಮಿಟ್ಮೆಂಟ್ ನನಗಿತ್ತು. ನನಗೆ ಸಂಬಳ 3,000, ಕರೆಕ್ಟಾಗಿ 3,000 ತಂದು ಮನೆಗೆ ಕೊಡಬೇಕು. ಈ ಕಮಿಟ್ಮೆಂಟ್ ನನಗೆ ಕೆಲಸ ಮಾಡೋಂಗೆ ಮಾಡ್ತು. ಆ ಕಡೆ ಈ ಕಡೆ ನೋಡೋಂಗೆ ಮಾಡಲಿಲ್ಲ. ಸಂಡೇ ಬಂದರೆ ಹೆಂಗಿತ್ತು ಅನ್ನೋ ಅನಿವಾರ್ಯತೆ ಸರ್. ಒಂದೊಂದು ಎಕ್ಸ್ಟ್ರಾ ನಾನು ಏನಾದರೂ ಶರ್ಟೋ ಪ್ಯಾಂಟೋ ತೊಗೋಬೇಕು ಅಂದರೆ ನಾನು ಎಕ್ಸ್ಟ್ರಾ ಕೆಲಸ ಮಾಡಬೇಕಿತ್ತು. ಸಂಡೇ ರಜಾ ಇರೋದು. ಒಂದು ಸತಿ
ಸೀರಿಯಲ್ ಮಾಡ್ತಾಯಿದ್ವಿ ಸರ್. ಒಂದು ಘಟನೆ ನೆನಪಿದೆ. ಸುರೇಶ್ ಅಂತ ನಮ್ಮ DOP ಇವಾಗಲಿದ್ದಾರೆ. ಅವ್ರು ನೋಡಿದ್ರೆ ಖುಷಿ ಪಟ್ಕೋತಾರೆ ಅಂತ ಅನ್ಕೋತೀನಿ. ನಾನು ಶರ್ಟ್ ಇಟ್ಕೊಂಡಿದ್ದೆ ಸರ್. ನನಗೆ ನಾನು ಎಂಟೈರ್ ಕೆರಿಯರಲ್ಲಿ ಶರ್ಟೇ ಇಲ್ಲ ಸರ್. ಅಂದರೆ ಕಾಲೇಜಿಗೆ ಹೋದಾಗ ಇತ್ತು, ನಮ್ಮ ಅಪ್ಪನ ಶರ್ಟ್ನೇ ಟೌನ್ಗೆ ಇವ್ನಿಗೆ ಹೋದ್ರೆ ಹಾಕ್ಕೊಂಡು ಹೋಗ್ತಿದ್ದೆ, ನಮ್ಮ ತಂದೆಯವ್ರದ್ದೇನೆ. ಇನ್ನು ಮಿಕ್ಕಿದ್ದು ಬನ್ನೀನು, ನಮ್ಮ ಅಪ್ಪಂದೇ ನಿಕ್ಕರು, ಒಂದು ಟವಲ್ ನಂದು. ಶರ್ಟ್ ಒಂದೂ ಇಲ್ಲ, ನಮ್ಮ ತಂದೆದೇ ಹಾಕ್ಕೊಂಡು ಹೋಗ್ತಿದ್ದಿಲ್ಲ ನೋಡಿದ್ರೆ. ಹಿಂಗೆ ಬದುಕಿ ಬಂದಿರೋ ನನ್ನ ಡಿಗ್ರಿ ಯಾವುದೋ ರೈತಾಪಿ ಡಿಗ್ರಿಯಲ್ಲಿ. ಇಲ್ಲಿ ಬಂದಾಗ ಒಂದು ಟೀ ಶರ್ಟು ಒಂದಿತ್ತು, ಒಂದು ಶರ್ಟ್ ಒಂದಿತ್ತು, ಎರಡಿತ್ತು. ನಾನೇನು ಮಾಡಿದೆ, ಯಾವಾಗಲೂ ಅದೇ ಟೀ ಶರ್ಟ್ ನೀಟಾಗಿ ತೆಗೆಯೋದು, ಗುಟ್ಟಕ್ಕೆ ಹಾಕೋದು, ಮತ್ತು ಅದನ್ನು ತೊಗೊಂಡು ಶೂಟಿಂಗ್ ಹಾಕ್ಕೊಂಡು ಹೋಗೋದು. ನಮಗೇನು ಗೊತ್ತಾ ಸರ್, ದಿನಕ್ಕೆ ಒಂದೊಂದು ಹಾಕ್ಕೋಬೇಕು ಅನ್ನೋ ಕಲ್ಪನೆ ನಮಗೆ ಇಲ್ಲ. ಅದು ಆ ಕಲ್ಪನೆ, ಆ ನಾಲೆಡ್ಜ್ ಇಲ್ಲ ನಮಗೆ. ಇರೋದು 2 ಶರ್ಟು, ಕ್ಲೀನಾಗಿ ಅದನ್ನು ನೀಟಾಗಿ ಇಟ್ಕೊಳ್ತಾ ಇದ್ದೆ. ನಮ್ಮ ಅಕ್ಕ ಎಲ್ಲ ಬರೋಕ್ಕೆ ಮುಂಚೆ ಇದ್ದೆ ಸರ್, ಹಾಕ್ಕೊಳ್ತಾ ಇದ್ದೆ, ಹಾಕ್ಕೊಂಡು ಶೂಟಿಂಗ್ ಹೋಗ್ತಾಯಿದ್ದೆ. ಒಂದಿನ ಇವ್ರು ಹೇಳಿದ್ರು ಸರ್, ಯಾರು ಸುರೇಶ್ ಬಂದರು, ಕ್ಯಾಮ್ರಾಮನ್ ಅವರು, ಚಂದ್ರು ಸರ್ ಅಂದೆ. ನಾನು ಅಷ್ಟೊತ್ತಿಗೆ ಸ್ವಲ್ಪ ಸೆಟ್ಲಾಗಿದ್ದೆ ಅಲ್ಲಿ, ರೈಟ್ರಾಗಿ ಬರ್ಕೊಂಡು ನೀಟಾಗಿ. ಚಂದ್ರು ಎಲ್ಲರೂ ಮಾತಾಡೋ ಮಟ್ಟಕ್ಕೆಲ್ಲ ಸೆಟ್ಲಾಗಿದ್ದೀನಿ. ಎಲ್ಲ ನಗ್ತಾರೆ ಕಣೋ, ಶರ್ಟ್ ಒಂದೇ ಇದೆಯಾ, 2 ಬಟ್ಟೆ ತೊಗೊಳ್ಳೋ ಅಂದರು. ನನಗೆ ಅಲ್ಲಿವರೆಗೂ ಶರ್ಟು ಒಂದೇ ಹಾಕೊಂಬಂದ್ರೆ ನಗ್ತಾರೆ ಅನ್ನೋ ಕಾನ್ಸೆಪ್ಟ್ ಗೊತ್ತಾಗಿದ್ದೆ ಅಲ್ಲಿ ಸರ್ ನನಗೆ. ಶೂಟಿಂಗಲ್ಲೆಲ್ಲ ಮಾತಾಡ್ತಾರೆ ಒಂದೇ ಹಾಕೊಂಬರ್ತಾನೆ ಅಂತ, 1-2 ಶರ್ಟ್ ತೊಗೊಳ್ಳೋ, ತಪ್ಪು ತಿಳ್ಕೊಬೇಡ ಅಂದರು. ನಾನು ಒಳ್ಳೆ ರೈಟ್ರು ಸರ್. 1500 ಸೀನ್ ಇದ್ದರು, ಅಸ್ಟೆಂಟ್ ರೈಟ್ರ್ ಹೇಳಿಲ್ಲ ಅಂತಂದರೆ ರೈಟ್ರೇ ಚಂದ್ರು ಅಂತ ಕರೆಯೋರು ನನ್ನನ್ನು. 450ನೇ ಸೀನ್ ಏನೋ ಅಂದರೆ ಪಟ್ ಅಂತ ಹೇಳ್ತಿದ್ದೆ ನಾನು. ಒಂದು ಕಂಪ್ಯೂಟರ್ ಥರ ಇರ್ತಾಯಿತ್ತು ನಮ್ಮ ಬ್ರೈನು. ಹಂಗೆ ನನಗೆ ನಾಲೆಡ್ಜ್ ಇದ್ದರು. ಎಲ್ಲ ನಗ್ತಾರೆ ಕಣೋ, ಒಂದು ಶರ್ಟು 1-2 ತೊಗೊಳ್ಳೋ ಅಂತಂದರು. ನನಗೆ ಯಾರನ್ನ ಏನಂದರೆ ಅವತ್ತು ನಿದ್ದೆ ಬರೋಲ್ಲ. ಆ ಶರ್ಟ್ ತೊಗೊಳ್ಳೋ ಸಂಬಳ ಬಂದಮೇಲೆ ನಾನು ಮಲ್ಲೇಶ್ವರಮಲ್ಲಿ KC ಜನರಲ್ ಆಸ್ಪತ್ರೆ ಮುಂದೆ ಸಂಡೇ ಒಂದು ಅರ್ಧ ಗಂಟೆಗೆ ಶರ್ಟ್ ಮಾರೋರು ಸರ್. ಚಕ್ಕಂತ ಹಾಕಿದ ತಕ್ಷಣ ಖಾಲಿ ಆಗ್ಬಿಡೋದಿಲ್ಲ. ಕಾಯ್ಕೊಂಡಿದ್ದು 50 ರೂಪಾಯಿ ಕೊಟ್ಟು ತೊಗೊಂಡಿದ್ದೆ ಅದನ್ನು. ಒಂದೇ ಶರ್ಟ್ ತೊಗೊಳಕ್ಕಾಗಿತ್ತು. ಸೊ ಈ ಥರದ ಅನಿವಾರ್ಯತೆಗಳಲ್ಲಿ ನಾನು ಬೆಳೆದು ಬಂದಿದ್ದು. ಸೊ ಮನೆ ಮಾಡಿದೆ. ಅಂದರೆ ಇದೇನು ಕೇಳಿದೆ ಅಂದರೆ, 3000 ರೂಪಾಯಿ ಆಗೋದ್ರೆ ಇನ್ನೊಂದು 50 ರೂಪಾಯಿ ಕೊಟ್ಬಿಟ್ಟು ನಾನೇನಾದರೂ ಶರ್ಟ್ ತೊಗೊಳ್ತೀನಿ ಅಂದರೂ ಕಷ್ಟ ಇರೋದು. ಇನ್ನು 50 ರೂಪೀಸು ಅಥವಾ ಇನ್ನೊಂದು 3 ಶರ್ಟ್ ತೊಗೊಳೋ ಕಷ್ಟ ಇರೋದು. ಇವೆಲ್ಲ ದಾಟ್ಕೊಂಡು ನೀಟಾಗಿ ಫ್ಯಾಮಿಲಿನೆಲ್ಲ ಮೇಂಟೈನ್ ಮಾಡಿಕೊಂಡು, ಇದರ ಮಧ್ಯದಲ್ಲಿ ಸರ್ ನಾನು ಸುಮ್ಮನೆ ಕೂರೋ ವ್ಯಕ್ತಿ ಅಲ್ಲ ಸರ್. ಹಳ್ಳಿಯಿಂದ ಬಂದಿರೋ ನಾವು, ಯಾಕಂತಂದರೆ ಸುಮ್ಮನೆ ವೇಸ್ಟ್ ಮಾಡೋರೇ ಅಲ್ಲ ನಾವು ಟೈಮ್ನ. ಒಂದಷ್ಟು ದಿನಗಳಾದಮೇಲೆ ನಮಗೆ ಕೇರ್ ಆಫ್ ಫುಟ್ಪಾತ್ ಸಿನಿಮಾ ಇವರು ನಮ್ಮ ಶ್ರೀಕಾಂತ್ ಅವ್ರು ಸಿಗ್ತಾರೆ. ಇನ್ನೂ ಸಿನಿಮಾ ಆಗಿಲ್ಲ ಅದು. ಅವ್ರು ಯಾವಾಗ ನನ್ನ ಡಿಸ್ಕಷನ್ ಎಲ್ಲ ಇತ್ತು ಅಂದರೆ, ಮಧು ಹೋಟ್ಲ್ ಅಂತ ಇತ್ತು ರಾಜಾಜಿನಗರದಲ್ಲಿ, ಕಾಡ್ ರೋಡಲ್ಲಿ. ಮಧು ಹೋಟ್ಲಲ್ಲಿ ಅವ್ರು ಸಿಗೋರು, ಚಂದ್ರು ಅಂತ ಕರೆಯೋರು. ಕರೆದಾಗ ನಾನು ರಾತ್ರಿ ಅವ್ರು ಸಾಯಂಕಾಲ ಅವರು ಆ ಹೋಟ್ಲಿಗೆ ಬರೋರು. ನನ್ನನ್ನು ಫೋನ್ ಮಾಡೋ, ಇದೀನಿ ಬಾರೋ ಅನ್ನೋ. ನಾನು ಶಿವನಹಳ್ಳಿ ಇರ್ತಿದ್ದೆ, ಹಂಗೆ ಬಂದ್ಬಿಡ್ತಿದ್ದೆ. ಬಂದಾಗ ಡಿಸ್ಕಷನ್ನು ಅವ್ರ ಜೊತೆ ಕೂತ್ಕೊಂಡ್ರೆ, ಜಸ್ಟ್ ಜನರಲ್ಲಾಗಿ ಅವ್ರು ಊಟ ಗೀಟ ಮಾಡ್ಕೊಂಡು ಒಂದು ಪಾರ್ಟಿ ಮಾಡ್ಕೊಂಡು ಕೂತಿರು, ಒಬ್ಬರೇ ಟೇಬಲ್ ಮೇಲೆ ಕೂತಿದ್ದೆ. ನಾನು ಅವ್ರ ಜೊತೆ ಸರ್ ಆ ಸೀನ್ ಈ ಸೀನ್ ಅಂತ ಅವ್ರಿಗೆ ಸಿನಿಮಾ ಅಂದರೆ ಭಾಳ ಆಸಕ್ತಿ. ಯಾರಿಗೆ? ಶ್ರೀಕಾಂತ್ ಸರ್ಗೆ ಭಾಳ ಆಸಕ್ತಿ. ಅವರು ಮಂಗ್ಳೂರಿಗೆ ಹೋದಾಗೆಲ್ಲ ನಮ್ಮನ್ನು ಕರ್ಕೊಂಡು ಹೋಗೋರು, ಡಿಸ್ಕಸ್ ಮಾಡಿಕೊಂಡು. ಅವ್ರು ಆಫೀಸರ್ ಆಗಿದ್ದರು ಅಲ್ಲಿ. ಇಲ್ಲಿ ನಾನು ರಾತ್ರಿ ಅವ್ರು 9 ಗಂಟೆ 10 ಗಂಟೆ 11 ಗಂಟೆ 12 ಗಂಟೆವರೆಗೂ ಅವ್ರು ಕೂತಿರೋರು ಹೋಟ್ಲಲ್ಲಿ. ಅವರಿಗೆ ಇಷ್ಟ ಡಿಸ್ಕಷನ್ ಮಾಡೋದು. ಸಿನಿಮಾ ಅಂದರೆ ಅವ್ರಿಗೊಂದು ಪ್ಯಾಷನ್ನು. ಅವರು ಒಂದು ಜಾಬಲ್ಲಿದ್ದರು, KS ಆಫೀಸರ್ ಅವರು. ನನ್ನ ಕರೆಸ್ಕೊಂಡು ನನ್ನ ಜೊತೆ ಡಿಸ್ಕಸ್ ಮಾಡೋದು ಅವ್ರಿಗೆ ತುಂಬ ಇಷ್ಟ. ಈ ಡಿಸ್ಕಷನ್ ಆದಮೇಲೆ ಹೋಗುವಾಗ ನನಗೆ ಒಂದು ನೋಟ್ ಕೊಡೋರು ಸರ್. ಆ ನೋಟ್ ಎಷ್ಟಿರೋದು ಅಂದರೆ 500 ರೂಪಾಯಿ ಇರೋದು ಸರ್. ಶ್ರೀಕಾಂತ್ ಸರ್ ನನಗೆ ಕರೆದು ಬೆಳಗ್ಗೆ 7 ಅವ್ರು ಕರೆದ್ರೆ ಶೂಟಿಂಗಲ್ಲಿ ಸಂಬಳ 3000. ಇವರು ಅಪರೂಪಕ್ಕೆ ನನಗೆ ವಾರದಲ್ಲಿ 1 ಸತಿ 2 ಸತಿ ಕರೆಯೋರು. ನನಗೆ ಟಿಪ್ಪೇ ಅವ್ರ ಜೊತೆ ಡಿಸ್ಕಸ್ ಮಾಡಿ ಹೋಗುವಾಗ ಒಂದು ಟಿಪ್ಸೇ ನನಗೆ 500 ರೂಪಾಯಿ ಕೊಡೋರು. ಈ 500 ರೂಪಾಯಿ ಇಟ್ಕೊಂಡಿರ್ತಾ ಇದ್ದೆ. ಇದನ್ನು ಅಂದರೆ ಅವ್ರು ಕರೆದ್ರೆ ಸಾಕು ಅಂತ ಕಾಯ್ತು. ತಿಂಗಳ 1 ಸತಿ ಕರೆಯೋ 2 ಸತಿ ಕರೆಯೋರು, ಯಾವಾಗ ಕರೀತಾರೆ ಅಂತ. ಇದನ್ನು ಖರ್ಚು ಮಾಡದೆ ಇಟ್ಕೊಂಡು ಮನೆ ಕೊಡ್ತಿದ್ದೆ. ಇದಾದಮೇಲೆ ಅವ್ರ ಪರಿಚಯ ಆದಾಗ ನಾನೇನು ಮಾಡ್ತಿದ್ದೆ ಅಂದರೆ ಸರ್, ಅವ್ರದ್ದೊಂದು ನ್ಯಾಷನಲ್ ಡಿನ್ನರ್ ಸೆಟ್ಸು ಒಂದು ಏಜೆನ್ಸಿ ಇತ್ತು, ಅವ್ರದ್ದು ಕಿರಣ ಏಜೆನ್ಸಿ ಅಂತಿತ್ತು. ಅವ್ರು ಹೇಳೋರು, ಅವ್ರು ಸಖತ್ತು ಬಿಸ್ನೆಸ್ ಮೈಂಡ್ ಅವ್ರಿಗೆ. ಅವ್ರು ಹಿಂಗಿದೆ ಕಣೋ ಸರ್, ಇದನ್ನು ನ್ಯಾಷನಲ್ ಡಿನ್ನರ್ ಸೆಟ್ ಅದು ಹೆಂಗೆ ಸರ್ ನೋಡೋ, ಈ ಏಜೆನ್ಸಿ ಇದೆ, ಇದು ತೊಗೊಂಡ್ರೆ ಇದು ಮಾರ್ಕೆಟಲ್ಲೆಲ್ಲ 150 ರೂಪಾಯಿ ಮಾರ್ತಾರೆ, ನಮಗೆ 100 ರೂಪಾಯಿಗೆ ಸಿಗುತ್ತೆ ಕಣೋ, ನನ್ನ ಹತ್ರ ಏಜೆನ್ಸಿ ಇದೆ, ನಿಂಗೆ 100 ರೂಪಾಯಿಗೆ ಕೊಡ್ತೀನಿ ಸರ್. ಮಾರ್ಕೆಟಲ್ಲಿ ಎಷ್ಟು ಸಿಗುತ್ತೆ ಇದು? 150. ಇಲ್ಲೆಲ್ಲಿ ಸಿಗುತ್ತೆ ಸರ್? 100. 50 ರೂಪಾಯಿ ಸಿಗುತ್ತೆ ಅನ್ನೋದು. ಅವ್ರ ಹತ್ರ ಹೋಗೋದು, ಸಂಡೇ ಒಂದು 5 ಸೆಟ್ ಇಸ್ಕೊಳ್ಳೋದು ಸಾಲವಾಗಿ. ಒಂದು 5 ಸೆಟ್ಟು ನಾನು ನಿಮ್ಮ ಥರ ಸಿಗ್ದಂಥವ್ರಿಗೆ, ಸರ್ ನಿಮ್ಮ ಸಂಡೇ ಒಂದು ಸೆಟ್ ತಂದು ಕೊಡ್ತೀನಿ ನೋಡಿ ಸರ್ ಅಂತ ಹೇಳೋದು. ಅವ್ರ ಮನೆಗೆ ಡೆಲಿವರಿ ಕೊಟ್ಬಿಡೋದು. ನಂಗೆ ಗೊತ್ತಿಲ್ಲದೆ ಆ ಸಂಡೇನ ಯೂಸ್ ಮಾಡ್ಕೊಳ್ತಿದ್ದೆ. ಒಂದೊಂದು ಸತಿ 10 ಡಿನ್ನರ್ ಸೆಟ್ ಎಲ್ಲ ಸೇಲ್ ಮಾಡಿಬಿಡ್ತಿದ್ದೆ. ಮತ್ತು ಅವ್ರದ್ದು ಒಂದು ಇಂಜೆಕ್ಷನ್ದು ಒಂದು ಇದಿತ್ತು ಸರ್, ಹೆಪಟೈಟಿಸ್ B ಅಂತ. ಆವಾಗ ಇಂಜೆಕ್ಷನ್ ಹಾಕೋರು. ಅವ್ರದ್ದು ಏಜೆನ್ಸಿ ಇತ್ತು ಆವಾಗ, ಆ ಇಂಜೆಕ್ಷನ್ದು. ಆವಾಗ ಜನರಲ್ ಹಿಂಗೆ ಸಿಕ್ಕಿದಾಗೆಲ್ಲ ನಾನು ಒಂದು ಡಿಸ್ಕಷನ್ ಮಾಡ್ತಿದ್ದೆ.
ಜೊತೆಲಿ ಅವ್ರ ಬಿಸ್ನೆಸ್ಗೂ ಇನ್ವಾಲ್ವ್ ಆಗ್ತಿದ್ದೆ. ಆವಾಗ ಏನು ಮಾಡೋದು, ಇಂಜೆಕ್ಷನ್ ಹಾಕಿದ್ರೆ ಸೊ ಇಷ್ಟು ಕಮಿಷನ್ ಅಂತ ಇರೋದು ಒಂದು ಇಂಜೆಕ್ಷನ್. ಸ್ಕೂಲ್ ಮಕ್ಕಳಿಗೆಲ್ಲ ಹಾಕಿದ್ರೆ ಒಳ್ಳೇದು ಅಂತಿತ್ತು. ಅವಾಗ ನಾನೇನು ಮಾಡೋದು, ಆ ಸಂಡೇ ಬಂದರೆ ಸೊ ನನ್ನ ಜೊತೆ ನಮ್ಮ ಶಿವರು ಈ ಥರದ್ದೆಲ್ಲ ನಮ್ಮದೊಂದು ಟೀಮ್ ಇರೋದು. ಅವರೆಲ್ಲ ಇಟ್ಕೊಳ್ಳೋದು, ನಾನು ಹೋಗೋದು ಸ್ಕೂಲ್ಗೆ ಹೋಗೋದು. ಸ್ಕೂಲ್ಗೆ ಹೋಗಿ ಅವ್ರಿಗೆಲ್ಲ ಎಕ್ಸ್ಪ್ಲನೇಷನ್ ಮಾಡೋದು, ಆ ಬ್ರೋಚರ್ಸ್ ಎಲ್ಲ ತೋರಿಸೋದು. 50 ಮಕ್ಕಳು 100 ಮಕ್ಳು ಹಿಡಿದ್ರೆ ಶ್ರೀಕಾಂತ್ ಸರ್ಗೆ ಬಂದು ಹೇಳೋದು, ಸರ್ ಇಲ್ಲ 100 ಮಕ್ಳು ಹಿಡಿದಿದ್ದೀನಿ ಅಂತ. ಅವ್ರು ಡಾಕ್ಟ್ರನ್ನ ಎಲ್ಲನೂ ಕಳಿಸಿ ಅಲ್ಲೊಂದು ಕ್ಯಾಂಪ್ ಆಗೋದು. ಆ ಕ್ಯಾಂಪ್ ಆದರೆ ಒಂದು ಮಗುಗೂ ಇಷ್ಟೊಂದು, ನನಗೆ ಪಾಪ ಅವರು ಆ ಟೋಟಲ್ ಕ್ಯಾಂಪ್ಗೆ ಇಷ್ಟೊಂದು ಕಾಸು ಕೊಡೋರು. ಅಂದರೆ ನನಗೆ ಶೂಟಿಂಗ್ ಹೊರತುಪಡಿಸಿ ಗ್ಯಾಪ್ ಸಿಕ್ಕಿದ್ರೆ ಅದನ್ನು ಉಪಯೋಗಿಸ್ಕೊಳ್ತಿದ್ದೆ. ಬೇರೆ ಎಲ್ಲೋ ಹೋಗೋದು, ಏನೋ ಮಾಡೋದು, ಟ್ರಿಪ್ ಹೊಡಿಯೋದು, ರಜೆ ಮಾಡೋದು, ಮಜಾ ಮಾಡೋದು ಮಾಡ್ತಿರ್ಲಿಲ್ಲ. ಅಂದರೆ ಇದು ಯಾಕೆ ಮಾಡ್ತಿದ್ದೆ ಅಂತಂದರೆ ಇದು ನನಗೆ ಅನಿವಾರ್ಯತೆ ಕ್ರಿಯೇಟ್ ಆಗಿತ್ತು. ಸೊ ಇವುಗಳು ನನ್ನನ್ನು ತಿದ್ದುತ್ತಾ ತೀಡ್ತಾ ಹೋಯಿತು, ಹದ ಮಾಡ್ತಾ ಹೋಯಿತು. ಈ ಅನುಭವಗಳು ನನ್ನನ್ನು ನನ್ನ ರೂಪಿಸ್ಕೊಡೋದಕ್ಕೆ ಸಹಾಯ ಆಯಿತು ಸರ್. ಈ ಥರದ್ದು ಅನಿವಾರ್ಯತೆಗಳು ಇದ್ದಿದ್ದರಿಂದ ನನ್ನ ಇಲ್ಲಿ ಇವತ್ತೇನಾದರೂ ಇಲ್ಲಿ ಬಂದು ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ಅನ್ನೋಷ್ಟೇನಾಗಿದ್ದರೆ ಅದಕ್ಕೆ ಇದು ಸಹಾಯ ಆಯಿತು. ಡೈರೆಕ್ಟರ್ ನಾನು ಯಾವಾಗ ಚಂದ್ರು ಆ ಸೀನ್ ನಂಬರ್ ಏನೋ, ಈ ಸೀನ್ ನಂಬರ್ ಏನೋ, ಈ ಸೀನ್ ಏನೋ ನಾನು ಕರಿತಾ ಇರೋರು ಕೆಳಗಡೆ. ನಾನು ಬರೀತಿದ್ದಲ್ಲ. ನಾರಾಯಣ್ ಸರ್ ಹತ್ರ ಸರ್ ನನಗೆ ಸಿಕ್ಕಿದ್ದು ಒಂದು ಬಳುವಳಿ ಏನು ಅಂದರೆ, ಅವ್ರು ರೆಕಾರ್ಡ್ ಮಾಡಿರೋರು ಸರ್. ಅವರು ಬರೋಕ್ಕಾಗ್ತಿರ್ಲಿಲ್ಲ, ರೆಕಾರ್ಡಲ್ಲೇ ಡೈರೆಕ್ಷನ್ ಹೇಳಿರೋರು. ಆ ರೆಕಾರ್ಡಲ್ಲಿ ಹೆಂಗೆ ಅಂತಂದರೆ ಅವ್ರು 2 ಸೀರಿಯಲ್ ಮಾಡ್ತಿರೋರು. ಈಗ ಎಕ್ಸಾಂಪಲ್ಲು ಗಣೇಶ್ ಕಾಸರಗೋಡು ಸರು ಆರ್ ಚಂದ್ರು ಮೆಟ್ಲು ಹತ್ತಿಕೊಂಡು ಬರುತ್ತಾರೆ, ಬಂದು ನಿಲ್ಲುತ್ತಾರೆ. CS ಆಫ್ ಚಂದ್ರು. ಓಕೆ. ಚಂದ್ರು ಸಜೆಷನ್ ಕ್ಯಾಮ್ರಾ ಇಟ್ಟರೆ ಎಂಟ್ರಿ ಆಗುತ್ತಾರೆ ಗಣೇಶ್ ಸರ್. ಹಲೋ ಚಂದ್ರು ಅಂತಾರೆ. ಕಟ್ ಮಾಡಿದ್ರೆ ಹಲೋ ಗುರುಗಳೇ ಅಂತೀವಿ. ಅದ ಮಿಡ್ ಶಾಟ್ ಇಟ್ಟರೆ ಚಂದ್ರು ಬಲಗಾಲಿಟ್ಟು ಒಳಗೆ ಬರ್ತಾರೆ. ಅಲ್ಲಿಂದ ಟ್ರಾಲಿ ಲೆಫ್ಟ್ ರೈಟ್ ಬಂದರೆ ಕೂತ್ಕೊಂಡ್ರೆ ಸಜೆಷನಲ್ಲಿ ಸೋಫಾ ಸಜೆಷನ್ ಬಂದು ಚಂದ್ರು ಎಡಕ್ಕೆ ಕೂತ್ಕೊಳ್ತಾರೆ. ಸೊ ನಾವು ಇದಕ್ಕೆ ಬಂದರೆ ವೈಡ್ ಶಾಟ್ ಇಟ್ಟರೆ ಅವರಿಬ್ಬರು ಹಿಂಗಿರ್ತಾರೆ. ಇದು ವಿತ್ ಶಾಟ್ ಡೈಲಾಗ್ ಇದನ್ನು ಎರಡನ್ನೂ ಅವರು ಹೇಳ್ಕೊಂಡು ಹೋಗೋರು, ಅದು ನಮಗೆ ಕಾಪಿ ಮಾಡ್ತೀವಿ. ಇದು